ಆಗಿದೆ ಅಂತ ಅನ್ನೋದು ನಂಗೆ ಗೊತ್ತೈತಿ. ಆದ್ರೆ ಏನು ಹೇಳಿ ನಾನು, ಒಂದು ದುಃಖದ ಸಂಗತಿನೂ ಐತಿ, ಒಂದು ಖುಷಿ ಸಂಗತಿನೂ ಐತಿ. ಫಸ್ಟ್ ಯಾವ್ದು ಹೇಳಿ ನಾನು ನಿಮ್ಗೆ ದುಃಖದ ಹೇಳ್ಬಿಡ್ತೇನೆ. ದುಃಖದ್ದೇನಪ್ಪ ಅಂದ್ರೆ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದಂತಹ ಕಂಪನಿ ಇವಾಗ ಕ್ಲೋಸ್ ಆಗತೈತ್ರಿ. ಅದ್ರೊಳಗೆ ನಾ ಫುಲ್ ಅಂದರೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಯಾಕಂದ್ರೆ ಸ್ಟಾಕ್ ಎಲ್ಲ ಸ್ಕ್ಯಾನ್ ಮಾಡೋದು, ತುಂಬಿಸೋದು ಮತ್ತು ಪ್ಯಾಕ್ ಮಾಡೋದು, ಇದ್ರಾಗ ಹೋಗ್ಬಿಡ್ತು 4-5 ದಿನ ನಂದು. ಇದೆಲ್ಲ ಕೆಲಸ ಮಾಡಿ ಮನೆಗೆ ಹೋಗ್ತಿದ್ದೆ ರೀ. ಮನೆಗೆ ಹೋದ್ಮೇಲೆ ಮತ್ತು ಮನೆಗಿನ ಕೆಲಸ ಮಾಡಿ ಮಕ್ಕೋನಷ್ಟಿಗೆ ಟೈಮ್ ಆಗ್ಬಿಡ್ತಿತ್ತು ನನಗೆ, ಮತ್ತು ಸುಸ್ತೂ ಆಗ್ಬಿಡ್ತಿತ್ತು ಭಾಳ. ಮತ್ತು ಅದ ರೂಟೀನ್ ರೀ, ಅದ 5 ದಿನಾನು ಇಲ್ಲಿ ಕೆಲಸ ಮಾಡೋದು, ಮನೆಗೆ ಹೋಗಿ ಮನೆಗೆ ಮುಗಿಸ್ಕೊಳೋದು, ಮತ್ತು ಈ ಕಡೆ ಬೆಳಗ್ಗೆ ಎದ್ದು ಬರೋದು, ಅದ ಆಗ್ಬಿಟ್ಟಿದ್ರಿ. ಅದಕ್ಕೆ ನಾನು ವಿಡಿಯೋನೂ ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ವಿತ್ ಪ್ರೂಫ್ ನಿಮ್ಗೆ ತೋರಿಸೋರು ಅಂತ ಎಲ್ಲ ಫೋಟೋಸ್ ಹಾಕಿ ನೋಡ್ರಿ. ಇಲ್ಲಿ ಇದೇ ನಾ ಕೆಲಸ ಮಾಡ್ತಿದ್ದೆ ಅಂಗಡಿ ಇಷ್ಟು ದಿನ. 3 ವರ್ಷ ಇಲ್ಲಿ ಮಾಡೀನಿ. ಬೇಜಾರಾಗತೈತಿ, ಬಂದಾಗತ್ತಲ್ಲಪ್ಪ ಅಂತೇಳಿ. ಇಷ್ಟು ವರ್ಷ ಕೆಲಸ ಮಾಡಿದ ಅಂಗಡಿ ಬಂದಾಗ ಒಂದು ಬೇಜಾರು, ಒಂದು ಕಡೆ ಖುಷಿ ಏನ ಈಗಾರ ಮನೆಯಾಗ ಇರ್ಬೋದು ಅಂತೇಳಿ ಅಷ್ಟೇ, ಮತ್ತೇನಿಲ್ಲ ರೀ. ಸ್ವಲ್ಪ ಜನ ಕೇಳಿದ್ರಿ ನಾ ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ. ಸ್ಪಿನ್ನಿಂಗ್ ಬರ್ಡ್ಸ್ ಅಂತೇಳ್ರಿ, ಕ್ಲಾತ್ ಕಂಪ್ನಿ, ನಾ ಇಲ್ಲಿ ಕೆಲಸ ಮಾಡ್ತಿದ್ದೆ ರೀ. ಈಗ ಅದು ಕ್ಲೋಸ್ ಆಯ್ತು ನೋಡ್ರಿ. ಈಗ ಎಲ್ಲ ಪ್ಯಾಕ್ ಮಾಡಿಟ್ಟೈತೆ ನೋಡ್ರಿ. ಈಗ ಎಲ್ಲ ಕೊರಿಯರ್ ಆತಂದ್ರೆ ಮುಗೀತು ನೋಡ್ರಿ. ಇನ್ನೊಂದು 2 ದಿನ ಅಷ್ಟೇ ಎಂಡ್ ಕೆಲಸ. ಆಮೇಲೆ ಮನೆಗೆ ಕೂತ್ಕೊಂಡು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ನಾನು. ಇದ್ರ ಸಂಬಂಧ ನಂಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ. ನಂಗೆ ಗೊತ್ತೈತಿ ನೀವು ಎಷ್ಟು ದಿನ ಬೈಕೊಂಡಿದ್ರಿ ನನ್ನ ಮ್ಯಾಗ ಅಂತೇಳಿ. ಇರಲಿ, ನಡೀತೈತಿ, ನಮ್ಮವರಲ್ಲ. ಒಂದು ಕಡೆ ಬೇಜಾರಾಗತ್ರಿ, ಏನು ಮಾತಾಡಲಿ ಅಂತಲೇ ಗೊತ್ತಾಗತ್ತಿಲ್ಲ. ಯಾಕಂದ್ರೆ ನಾನು ಇಲ್ಲಿ ಆರಾಮಾಗಿ ಮಾಡಿದಂಥ ಕೆಲಸ ನಂಗೆಲ್ಲೂ ಸಿಕ್ಕೇ ಇಲ್ಲ. ಬೆಸ್ಟ್ ಕೆಲಸ ಅಂತ ಹೇಳ್ಬೋದು ಇಲ್ಲಿ. ಬಟ್ ಏನು ಮಾಡ್ಬೇಕ್ರಿ, ಇಲ್ಲಿ ಕಸ್ಟಮರ್ ಇಲ್ಲ, ಸೇಲ್ ಇಲ್ಲ ಅಂದಮೇಲೆ ಮತ್ತೆ ಅವರು ಯಾಕೆ ಇಟ್ಕೊಂತಾರೆ, ತೆಗೆದು ಬಿಡ್ತಾರೆ. ಈ ಮಾಲ್ ಹದ್ಗೇಟ್ ಹೈದರಾಬಾದ್ ಆಗ್ಬಿಟ್ಟೈತ್ರಿ. ಈ ಮಾಲ್ ಕಸ್ಟಮರೇ ಇಲ್ಲ, ಅದಕ್ಕೆ ಸೇಲ್ ಇಲ್ಲ, ಅದಕ್ಕೆ ಬಂದ್ ಮಾಡಾತ್ರ. ಸರಿ ತಗೋರಿ, ಬಂದ್ ಮಾಡ್ರಿ ಅಂತೇಳಿ ನಾವು ಸುಮ್ಮನಾದಿ. ಈಗ ಮನ್ಯಾಗ ಇರೋದು ನೋಡ್ರಿ. ಈಗ ಮನ್ಯಾಗ ವಿಡಿಯೋ ಮಾಡ್ಕೊಳೋದು, ಅಪ್ಲೋಡ್ ಮಾಡೋದು, ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ. ಈಗ ಮನೆಯಾಗಿನ ಕೆಲಸ ಮುಗಿಸ್ಕೊಳೋದು. ಇದಕ್ಕೆ ನೋಡ್ರಿ ನಿಮ್ಮ ಜಯಕ್ಕ ವಿಡಿಯೋ ಹಾಕಿದ್ದಿಲ್ಲ. ವಿಡಿಯೋ ಹಾಕ್ರಿ ಅನ್ನತ್ತಿದ್ರಿ. ನಾನು ಆದರೂ ಪೋಸ್ಟ್ ಹಾಕಿದ್ದೆ ರೀ, ಕೆಲಸ ಇರೋ ಕಾರಣ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತೇಳಿ. ಭಾಳ ಜನ ನೋಡಿಲ್ಲ ಅನಿಸ್ತೈತಿ, ಅದಕ್ಕೆ ವಿಡಿಯೋನ ಮಾಡೋಣ ಅಂತೇಳಿ ಇವತ್ತು ಸ್ವಲ್ಪ ಟೈಮ್ ತಗೊಂಡು ಬೆಳಗ್ಗೆನೇ ಇದ್ದೇನೆ ನೋಡ್ರಿ ಇವತ್ತು ವಿಡಿಯೋ ಮಾಡೋಕ್ಕಂತೇಳಿ. ಮಾತಾಡೋಕ್ಕೂ ಆಗತ್ತಿಲ್ಲ ರೀ, ಬೆಳಗ್ಗೆನೇ ಇದ್ದು ವಿಡಿಯೋ ಮಾಡತ್ತೀನಲ್ಲ, ಮಾತಾಡೋಕೆ ಆಗತ್ತಿಲ್ಲ. ವಾಯ್ಸ್ ಒಂಥರ ಆಗ್ಬಿಟ್ಟೈತಿ. ನೀವು ನನ್ನ ಬಂಧುಗಳಲ್ಲ, ನನ್ನ ಕಷ್ಟ ಆಗಲಿ ಸುಖ ಆಗಲಿ ನಿಮ್ಮ ಮುಂದೆ ಹಂಚ್ಕೋಬೇಕಲ್ಲ ನಾನು. ಅದಕ್ಕೆ ನಾನು ಕಷ್ಟ ಆಗಲಿ ಸುಖ ಆಗಲಿ ನಿಮ್ಮ ಮುಂದೆ ಹಂಚ್ಕೋಬೇಕಂತೇಳಿ ಹೇಳತ್ತೀನಿ ನೋಡ್ರಿ. ಮತ್ತೇನು ತಪ್ಪು ತಿಳ್ಕೊಬೇಡ್ರಿ. ಸರಿ ತಗೋರಿ, ಇನ್ನು ಮದುವೆ ಮುಂದುವರ್ಸೋಣ ಅಂತ ವಿಡಿಯೋ. ಏನಪ್ಪ ಈ ಜಯಕ್ಕ ತನಕತ್ತಿನ ಹೇಳತ್ಲ, ಮದುವೆ ಏನು ತೋರ್ಸಾತಿಲ್ಲ ಅಂತ ಅನ್ಕೋಬೇಡ್ರಿ. ಮತ್ತೆ ಮದುವೆ ಅಲ್ಲೇ ನಿಂತು ಬಿಟ್ಟಿತ್ತೆ, ಮದುವೆ ಈಗ ಮುಂದುವರ್ಸೋಣ ಅಂತ್ರಿ. ಮಾಂಗಲ್ಯಂತಂತೂ ನಾನೇನ ನಮ್ಮ ಜೀವನ ಏತುನ. ನನ್ನ ಮಗಳು ಮದುವೆ ಮಾಡ್ಕೊಂಡು ಉಂಟ್ಲವ. ದೀಪಿ ಇಷ್ಟು ಜಲ್ದಿ ಮದುವೆ ಆಗ್ತದೆ ಅನ್ಕೊಂಡಿಲ್ಲ. ಮದುಮಗಳಾಗಿ ಎಷ್ಟು ಚಂದ ಕಾಣ್ತಿದ್ದೇವ ನನ್ನ ಕೂಸು. ನನ್ನ ಮಗಳು ಮದುವೆ ಮಾಡ್ಕೊಂಡು ಹೊಂಟಾಳೆ. ಒಂದು ಕಡೆ ಖುಷಿನೂ ಆಗಾದೈತಿ, ಒಂದು ಕಡೆ ದುಃಖನೂ ಆಗಾದೈತಿ. ಹೆಂಗೆ ಬಿಟ್ಟಿರ್ಲಿ ನನ್ನ ಮಗಳು. ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೆ, ಇನ್ನೊಬ್ಬರು ಮನೆ ಕಳಿಸ್ಬೇಕನ್ನೋ ದುಃಖ ಆಗೋದಿತ್ತಲ್ಲವ. ಹೆಣ್ಮಕ್ಳಿಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟ ನನ್ನ ದೇವ್ರು. ನನ್ನ ಮಗಳನ್ನ ಕಳಿಸ್ಬೇಕಲ್ಲ ಇನ್ನೊಬ್ಬರ ಮನೆಗೆ ಅನ್ನೋ ದುಃಖ ತಡ್ಕೊಳಕ್ಕಾಗತ್ತಿಲ್ಲ ನೋಡಿ ನನಗರ. ಏನು ಮಾಡ್ತಿದ್ದೀಯ ಅಕ್ಕ, ಹೆಣ್ಮಕ್ಳಾಗಿ ಹುಟ್ಟಿದ ಮ್ಯಾಗ ತವ್ರ ಮನೆ ನಮ್ಗೆ ಶಾಶ್ವತ ಅಲ್ಲ. ನಾವರೋಳ ತವ್ರ ಮನೆ ಬಿಟ್ಟು ಈ ಕಡೆ ಬಂದಿಲ್ಲ, ಹಂಗೆ ನಮ್ಮ ಮಕ್ಕಳು ನಮ್ಮ ಮನೆ ಬಿಟ್ಟು ಇನ್ನೊಬ್ಬರ ಮನೆ ಬೆಳಗಕ್ಕೆ ಹೋಗ್ತಾರೆ. ನನ್ನ ಕೂಸು ನಂಗೆ ನಂಬಕ್ಕಾಗತ್ತಿಲ್ಲ, ನನ್ನ ಕೂಸು ಮದುವೆ ಮಾಡ್ಕೊಂಡು ಹೊಂಟಿದ್ದೆ ಅಂತೇಳಿ. ಯಾವಾಗ ಜಗಳ ಮಾಡ್ಕೊಂಡಿರ್ತಿದ್ಲ ಮನ್ಯಾಗ, ಈಗ ನೋಡಿ ಬಿಟ್ಟು ಹೊಂಟ್ಲು. ಅಕ್ಕ ತಂಗಿ ಇಬ್ರು ದಿನ ಹೊಂಟ್ರು ಜಗಳ ಆಡ್ತಿದ್ರೆ, ಇವಕ್ಕೂ ಜಗಳ ಬಿಡಿಸೋದ್ರಾಗ ನನ್ನ ದಿನ ಹೋಗ್ಬಿಡ್ತಿತ್ತೆ. ಹೆಂಗೆ ಹೋಗ್ತಿತ್ತೆ ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಈಗ ಈಕಿ ಹೋಗ್ಬಿಟ್ರೆ ಮತ್ತೆ ಅಕ್ಕಿ ಏನು ಮಾಡ್ತಾ ತನ್ನ ಪಡಿತಾ ಇದ್ಬಿಡ್ತಾಳೆ. ಮನೆಯೆಲ್ಲ ಬಣ ಬಣ ಆಗ್ತೈತೆ ನೋಡಿ. ಈಗ ಯಾರು ಜಗಳ ಬಿಡಿಸ್ಲಿ, ಯಾರಿಗೇನು ಕೇಳಲಿ. ಕಾಲೇಜಿಂದ ಬಂದ ತಕ್ಷಣ ಯವ್ವ ಅದು ಮಾಡ್ಕೊಡಿ, ಯವ್ವ ಇದು ಮಾಡ್ಕೊಳ, ನಂಗೆ ಹೊಟ್ಟೆ ಹಸಿವಾಗೈತಿ, ಯವ್ವ ಬಾಬೆ, ಯವ್ವ ಅದು ಬೇ, ಯವ್ವ ಇದು ಬೇ ಅಂತೇಳಿ ದಿನ ಹೇಳ್ತಿದ್ಲ. ಮತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲಸ ಹಿಂಗಾತಬೇ ಹಂಗಾತಬೇ ಅಂತೇಳಿ ಕಥೆ ಹೇಳ್ಕೊಂಡು ಕುಂದಿರ್ತಿದ್ಲ. ಈಗ ನೋಡಿ ಹೇಳೋರು ಯಾರು ಇಲ್ಲ. ಈಗ ನಿಮಗರ ಬಿಡ್ರಿ, ನಿಮಗೆ ಒಬ್ಬರು ಮಗ ಅದಾರ, ನಿಮ್ಗೆ ಇನ್ನೂ ಒಂದು ಮಗಳೈತಿ. ನನಗೆ ಯಾರು ಅದಾರ ರೀ? ಒಂದು ಕೂಸು ಮಾಡ್ಕೊಂಡು ಕುಂತೇನೆ ನಾನು, ಅದು ಮದುವೆ ಮಾಡ್ಕೊಂಡು ಹೊಂಟತ್ತು. ಅದನ್ನ ಬಿಟ್ಟರೆ ಯಾರು ಅದಾರ ಈಗ ನನಗೆ? ಜಯಕರ ಕುಸ್ಮಕರ ಅಲ್ಲಿ ಬೀಗ್ರು ಐದಿನ ಜಳ್ಕೊಂಡು ನಿಂತ್ಬಿಟ್ರಲ್ಲ ನೀವು. ಯಾಕ್ರಿ, ಏನಾತೆ? ಪುಷ್ಪ ಅವ್ರ ನೀವು ಆತಿರಲ್ರಿ? ಏ ಮಮ್ಮಿ ಆತ
ಇರ್ಲಿ ಬಿಡ್ರಿ ಸುಂಟಕ್ಕರ. ಮಕ್ಕಳನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿ ಇಷ್ಟು ಜೋಪಾನವಾಗಿ ಸಾಕಿರ್ತೀವಿ, ಮದುವೆ ಮಾಡಿ ಕಳಿಸ್ಬೇಕಲ್ಲ ಅನ್ನೋ ದುಃಖರ ಹೆಚ್ಚು ನೋಡ್ರಿ ಈಗ. ಇಷ್ಟು ತನಕ ಏನು ಇದ್ದಿದ್ದಿಲ್ರಿ, ಎಲ್ಲ ಕಾರ್ಯ ಒಳಗೆ ಬ್ಯುಸಿ ಆಗಿಬಿಟ್ಟಿದ್ವಿ. ಈಗೆಲ್ಲ ಕಾರ್ಯ ಮುಗಿತು, ಎಲ್ಲ ಆತಲ್ಲ, ಈಗ ನೆನಪಿಗೆ ಬಂದು ದುಃಖ ಆಗತ್ತೈತೆ ನೋಡ್ರಿ. ನಮ್ಮ ಮಕ್ಕಳು ಒಂಟುವ ನಮ್ಮನ್ನು ಬಿಟ್ಟು ಈಗ ಯಾರು ನಮ್ಮನ್ನ ಕಾಡೋರು, ಯಾರು ನಮ್ಮನ್ನ ಕೇಳೋರು ಅಂತೇಳಿ ದುಃಖ ಆಗತೈತೆ ನೋಡ್ರಿ ಅಷ್ಟೇ. ಹಡದ ಕಳ್ಳ ನೋಡ್ರಿ, ಮಕ್ಕಳನ್ನ ಬಿಟ್ಟಿರಾಗ ನಾ ಯಾಕೆ ಅಂತೈತಿ. ಇಷ್ಟೊತ್ತಕ ಗದ್ದಲೊಳಗೆ ಗೊತ್ತಾಗಿಲ್ರಿ, ಈಗೆಲ್ಲ ಕಾರ್ಯ ಮುಗಿದ್ಮೇಲೆ ಮಕ್ಕಳು ಹೊಂಟುವಲ್ಲ ಅನ್ನೋ ಒಂದು ದುಃಖ ಹೆಚ್ಚಾಗ್ಬಿಟ್ಟೈತೆ ನೋಡ್ರಿ. ಯಾಕ ಮನ್ಸಿಗೆ ಭಾರ ಆಗತೈತೆ ನೋಡ್ರಿ. ಅದು ನಿಜನೇ ಬಿಡ್ರಿ, ಏನು ಮಾಡಕ್ಕೆ ಬರಂಗಿಲ್ರಿ. ಹೆಣ್ಮಕ್ಳನ್ನ ತವ್ರ ಮನೆಗೆ ಎಷ್ಟು ದಿನ ಇಟ್ಕೋಬೇಕು ಹೇಳ್ರಿ, ಒಂದೆಲ್ಲ ಒಂದನ್ನ ಗಂಡನ ಮನೆ ಕಳ್ಸಬೇಕಲ್ರಿ. ಅದು ನನಗೆ ಗೊತ್ತಿತ್ತೈತ್ರಿ, ಹೆಣ್ಮಕ್ಳ ತವ್ರ ಮನೆ ಬಿಟ್ಟು ಹೋಗ್ಬೇಕಾದ್ರೆ ತಂದೆ ತಾಯಿಗೆ ಎಷ್ಟು ದುಃಖ ಆಗ್ತೈತಿ, ಎಷ್ಟು ಬೇಜಾರು ಆಗ್ತೈತಿ ಅನ್ನೋದನ್ನ ನಾನು ಅರ್ಥ ಮಾಡ್ಕೊತೀನಿ. ಯಾಕಂದ್ರೆ ನಾನು ಒಂದು ಹೆಣ್ಣಲ್ರಿ, ನಾನು ಇನ್ನೊಬ್ರು ಮನೆ ಹತ್ರ ಬಂದಕ್ಕಿ, ನನಗೂ ನಮ್ಮ ಮನೆ ಬಿಟ್ಟು ಬರಬೇಕಾದ್ರೆ ನನಗೂ ಎಷ್ಟು ದುಃಖ ಆಗಿತ್ತು, ಕಳ್ಸಾಕ ಅವ್ರಿಗೆ ಎಷ್ಟು ದುಃಖ ಆಗಿತ್ತು ಅಂತೇಳಿ ನನಗೂ ಅರ್ಥ ಆಗ್ತೈತಿ. ಅವ್ವ ಬೇ ನೀ ಅಳ್ಬೇಡ ಬೇಬಾ, ನೀ ಹತ್ತು ನನಗೂ ಅಳು ಬರ್ತೈತಿ. ಇಲ್ವಾ ನಾ ಅಳಂಗಿಲ್ಲ, ನೀ ಅಳಬೇಡವಾ. ಇನ್ನು ಮಂದಿ ಬರೋರದಾರ, ಅತ್ತ ಕಣ್ಣೆಲ್ಲ ಕೆಂಪು ಮಾಡ್ಕೋಬೇಡ್ರಿ. ಕುಸುಮವ್ವ ನೀ ಅಳಬೇಡ, ನೀ ಹತ್ರ ನಂಗೆ ಅಳು ಬರ್ತೈತಿ ನೋಡ್. ಮತ್ತೆ ನೀ ಯಾವಾಗೂ ನಕ್ಕೊಂತೀರ, ನೀ ಅಳಬೇಡ ನೋಡಿ, ಈಗ ಹತ್ತೀನಿ ನಾನು. ಇಲ್ಲ ನಾನು ಹತ್ತು ಬಿಡ್ತೀನಿ ನೋಡಿ. ಮತ್ತೆ ಇಲ್ಲೇವ ನಮ್ಮವ್ವ, ನಾ ಅಳಂಗಿಲ್ಲವಾ, ನೀ ಅಳಬೇಡ. ಮಮ್ಮಿ ಪ್ಲೀಸ್ ಮಮ್ಮಿ, ನೀ ಅಳಬೇಡ, ನೀ ಹತ್ರ ನಂಗೆ ಅಳು ಬರ್ತೈತಿ. ಇಲ್ಲ ನನ್ನ ಮಗಳು ನಾಳಂಗಿಲ್ವಾ, ಬರ್ರಿ ನೀವು ಇಲ್ಲಿ ನಿಂತ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಬೇಜಾರಾಗ್ತೈತಿ. ಬರ್ರಿ ಅಲ್ಲಿ ಸ್ವಲ್ಪ ಕುಂತು ಬರ್ರಿ, ಸುಧಾರಿಸ್ಕೊಂಡು ಆಮೇಲೆ ಬರೋಂತ್ರಿ ಇಲ್ಲಿ. ಬರ್ರಿ ಪಾಪ ನಿಮಗೆ ದುಃಖ ಭಾಳ ಆಗತೈತಿ, ಬರ್ರಿ ಸ್ವಲ್ಪ ಕುಂದ್ರ ಬರ್ರಿ ಅಲ್ಲಿ. ಈಗ ಮಂದಿನೂ ಬರಕ್ಕೆ ಸ್ಟಾರ್ಟ್ ಆಗ್ಯಾರ್ರಿ, ಮಂದಿ ಬರ್ತಾರೆ ಈಗ. ಸರಿ ತಗೋರಿ. ಮತ್ತೆ ನೀವು ಆಳೋದು ನೋಡಿ ಮಕ್ಕಳು ಆಳಕ್ಕೆ ನಿಂತಿರ್ತಾರೆ ನೋಡ್ರಿ ಈಗ. ಇಲ್ಲ ರೀ ನಡ್ರಿ ಹೋಗೋಣ ಅಂತ. ಪಾಪ ಮಂದಿ ಬರೋದಾರ ಇನ್ನು, ಹತ್ತು ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ಬ್ಯಾಡ್ರಿ ನಡ್ರಿ ಹೋಗೋಣ ಅಂತ. ಬರ್ರಿ ಬೇಜಾರು ಮಾಡ್ಕೋಬೇಡ ಬರ್ರಿ. ಯಾಕೆ ಬೇಜಾರು ಮಾಡ್ಕೊಂತೀರಿ? ನಿಮಗೆ ಮಕ್ಕಳನ್ನ ಬಂದಾಗ ನೀವು ಬರ್ರಿ, ಇಲ್ಲಾಂದ್ರೆ ಅವ್ರನ್ನ ನಿಮಗೆ ಮನೆ ಕಳಿಸ್ತೀವಿ ಅಂತ ನೀವು ಯಾಕಷ್ಟು ಬೇಜಾರು ಮಾಡ್ಕೊಂತೀರಿ? ಏನು ದೂರ ಬರೋ ದಾರಿ ರೀ, ಇಲ್ಲೇ ಐತಪ್ಪ, ಎರಡು ಬಿದ್ರವು ಮನೆ, ಎದಕ್ಕೆ ಚಿಂತೆ ಮಾಡ್ತೀರಿ? ಸರಿ ನಿಮಗೆ ನೆನಪು ಬಂದಾಗ ನೀವು ಬರ್ರಿ, ಇಲ್ಲಾಂದ್ರೆ ಅವ್ರನ್ನ ನಿಮ್ಮ ಮನೆ ಕಳಿಸ್ತೀವಿ ಅಂತ ನೀವೇನು ಚಿಂತೆ ಮಾಡಬೇಡ್ರಿ. ನೋಡ್ರಿ ಕುಂದ್ರ ಬರ್ರಿ, ಸ್ವಲ್ಪ ಸುಧಾರಿಸ್ಕೊಬರ್ರಿ, ನೀರಲ್ಲಿ ಕುಡಿ ಬರ್ರಿ. ಹಾಂ ಸರಿ ತಗೊಳ್ಳಿ ಬರ್ರಿ. ಅದ ಅಳೋದಿಂದ ಸರಿ ನಾವು ಮೊದಲು 3 ಜನ. ಹಾಂ ಬರ್ರಿ ಹೋಗೋಣ ಅಂತ ಬರ್ರಿ. ಯಾಕೆ ಹೇಳ್ತೀರಿ ಮಣಿ, ಯಾಕೆ ಬೇಜಾರಾಗತ್ತಿ? ನಾವು ಒಮ್ಮೆ ಅಳೋದು ನೋಡಿ ನನಗೂ ಅಳವು ಬರಾದೈತಿ. ನಾವು ಅವ್ರನ್ನೆಲ್ಲರೂ ಬಿಟ್ಟು ಬರ್ಬೇಕನ್ನೋರು ಬೇಜಾರು ನನಗೂ ಆಗತೈತಿ ಈಗ. ಬೇಜಾರು ಮಾಡ್ಕೋಬೇಡ್ಲಿ, ಎದಕ್ಕೆ ಬೇಜಾರು ಮಾಡ್ಕೊಂತಿ? ಹಾಂ ನೋಡು, ಮೊದಲಿನ ಕಾಲಗತಿ ಏನು ಫೋನ್ ಇಲ್ಲ, ಏನಿಲ್ಲ ಅದ್ರ ಗೊತ್ತೆ ಏನಿಲ್ಲ. ಫೋನ್ ಅದಾವು, ಫೋನೊಳಗೆ ಮಾತಾಡ್ಬೋದು. ಮುಖ ನೋಡಿ ಮಾತಾಡ್ಬೇಕಂದ್ರೆ ವಿಡಿಯೋ ಕಾಲ್ ಅದಾವು, ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ಆಗಂಗಿಲ್ಲಪ್ಪ, ನಾವು ಫಿಸಿಕಲಿ ನೋಡ್ಬೇಕಂತಂದ್ರೆ ಏನು ಭಾಳ ದೂರ ಐತಿ, ಕಾರ್ ತೊಗೊಂಡು ಹೋಗಿ ಆರಾಮ್ ಹೋಗಿ ನೋಡ್ಕೊಂಡು ಬರ್ಬೋದು. ಏನಕ್ಕೆ ಅಷ್ಟು ಚಿಂತೆ ತೊಗೊಂತಿ? ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರ. ನಿಮ್ಮ ಮಮ್ಮಿಗೆ ನೀನು ನೋಡ್ಬೇಕು ಅನಿಸ್ತದ, ನಾನು ಕರ್ಕೊಂಡು ಹೋಗ್ತೀನಿ ನಿನಗೆ. ನೀನು ವಿಡಿಯೋ ಕಾಲ್ ಐತಿ, ಡೈಲಿ ಫೋನ್ ಹಚ್ಚಿ ಮಾತಾಡ್ರಿ. ಎದಕ್ಕೆ ಬೇಜಾರು ಮಾಡ್ಕೊತೀರಿ? ಈಗ ನೀ ಬೇಜಾರು ಮಾಡ್ಕೊಂಡು ನಿಂತಿದ್ರೆ ಮತ್ತೆ ಅವ್ರು ಅಲ್ಲಿ ಆಳ್ಕೊಂಡಿರ್ತಾರೆ ನೋಡಿ. ಈಗ ಮತ್ತೆ ಇಲ್ಲ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ಅವ್ರು ಅಳೋದು ನೋಡಿ ಅಷ್ಟು ಅಳು ಬಂತು. ದೀಪು ಬೇಜಾರು ಆಗ್ಬೇಡ. ಬೇಜಾರು ಆಗ್ಲಾರ್ದೆ ಇರ್ತಿತ್ತೇನ? ನೋಡ ಮಮ್ಮಿ ಎಷ್ಟು ಅಳಾತಿದ್ರು, ಅವ್ರು ಅಳೋದು ನೋಡಿ ನಂಗೆ ಎಷ್ಟು ಅಳು ಬರಾತಿತ್ತು ಗೊತ್ತೇನ? ಅಳಬೇಡ್ಲೇಪಿ, ನಾನು ಅದಿನಲ್ಲ. ನೋಡ ನಿಮ್ಮ ಮಮ್ಮಿಗೆ ನೋಡ್ಬೇಕು ಅನಿಸ್ದಾಗ ಒಮ್ಮೆ ನಾನು ಕರ್ಕೊಂಡು ಹೋಗ್ತೀನಂತ ಚಿಂತೆ ಮಾಡಬೇಡ ನೀನು. ಏನೇ ಈಗ ಅವು ಇಲ್ಲಾಂದ್ರೆ ಅವ್ರನ್ನ ಒಂದು ವಾರ ನಮ್ಮ ಮನೆಗೆ ಇಟ್ಕೊಳ್ಳೋಣ ಅಂತ. ಅವು ಬರೋದು ಹೋಗೋದು ಇದ್ದೇ ಇರ್ತೈತಿ, ಚಿಂತೆ ಮಾಡಬೇಡ ನೀನು. ಹಾಂ ಸರಿ. ನಕ್ಕೊಂತ ನಿಂದ್ರೆ ಈಗ ನೀ ಬೇಜಾರು ಮಾಡ್ಕೊಂಡು ನಿಂತಿ ಅಂದ್ರೆ ಬಂದವ್ರಿಗೆ ಹೆಂಗೆ ಅನಿಸುತ್ತೆ, ಹೀಗೆ ಮದುವೆನ ಇಷ್ಟ ಇಲ್ಲ ನೋಡಿ ಸೊಪ್ಪು ಮರಿಗೆ ಹಾಕೊಂಡು ನಿಂತಾಳ ಅಂತಾರೆ. ಮತ್ತು ನಕ್ಕೊಂತ ನಿಂದ್ರೆ ಮತ್ತೆ ಬಂದವ್ರಿಗೆ ಅನಿಸ್ಬೇಕಿಲ್ಲ ಮದುವೆ ಎಷ್ಟು ಖುಷಿಲಿ ಮಾಡ್ಕೊಳತ್ತಾರ ಅಂತೇಳಿ. ಪ್ರೀತಿ ಬೇಜಾರದ? ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ಮಮ್ಮಿ ಯಾವತ್ತೂ ಹತ್ತಿದ್ದು ನೋಡೇ ಇಲ್ಲನ. ಯಾಕಂದ್ರೆ ಮಮ್ಮಿ ಅಳೋದೇ ಇಲ್ಲ, ಯಾಕಂದ್ರೆ ನಾವು ಅಷ್ಟು ಖುಷಿಯಾಗಿರ್ತೀವಿ. ಒಂದು ಜನ ನಮ್ಮ ಮನೆಗೆ ಜಗಳ ಆಗಿಲ್ಲ, ಏನಾಗಿಲ್ಲ. ಮಮ್ಮಿ ಹತ್ತಿದ್ದು ನೋಡಿ ಭಾಳ ಬೇಜಾರಾಯ್ತು. ಬೇಜಾರು ಮಾಡ್ಕೋಬೇಡ. ಅವ್ರಿಗೆ ಹೆಂಗೆ ಇಷ್ಟು ವರ್ಷ ನಮ್ಮ ಮನೆಯಾಗಿದ್ಲಲ್ಲ ಮಗಳು, ಈಗ ಇನ್ನೊಬ್ರು ಮನೆಗೆ ಹೊಂಟಾಳಲ್ಲ ಅಂತೇಳಿ ಬೇಜಾರು ಅವ್ರ ಕಷ್ಟ. ಏನು ಚಿಂತೆ ಮಾಡಬೇಡ. ನಿಮ್ಮ ಮಮ್ಮಿ ನಿಮ್ಮ ಮನೆ ಏನು ಭಾಳ ದೂರ ಇಲ್ಬೇಡ, ನಮ್ಮ ಮನೆ ನಿಂತ್ರೆ ನೀನು ಹೆಂಗೆ ಬಂದಾಗ ನೀವು ಹೋಗಿ ಅವ್ರ ಜನ ಬಂದಾಗ ಅವ್ರು ಬಾ ಅಂತೇಳಿ. ಯಾವುದಿಲ್ಲ ಫೋನ್ ಅದಾವ, ವಿಡಿಯೋ ಕಾಲ್ ಹಚ್ಚಿ ಮಾತಾಡ್ರಿ. ಅದಕ್ಕೆ ಸುಮ್ಮನಾಗಿದ್ದೆ. ಜಮ್ದಾರ ಬಿಡಿ ಇಲ್ಲೇ ಐತಿ ಪಾಪ. ಜಾಸ್ತಿ ದೂರ ಆಗೋದಂದ್ರೆ ತ್ರಿವೇಣಿ ಮತ್ತು ದೀಪಾಗ ಅವ್ರ ಇಬ್ಬರು ಮಮ್ಮಿಗಳು ನೋಡಿ ಹೆಂಗೆ ಹೇಳಾಕ್ತಿರು ಪಾಪ. ಪಾಪ ಆದರೂ ಎಷ್ಟು ದುಃಖ ಆಗುತ್ತೆ ಅವ್ರಿಗೆ, ತಮ್ಮ ಮಕ್ಕಳನ್ನ ಮದುವೆ ಮಾಡಿ ಕಳ್ಸೋಬೇಕಾರೆ. ಮತ್ತು ಅವ್ರನ್ನ ಅವ್ರಿಗೆ ಗೊತ್ತಿರ್ತೈತಿ, ಅದ್ರ ಜಾಸ್ತಿ ತೋರಿಸ್ಕೊಂಡಂಗಿಲ್ಲ ಅಷ್ಟೇ.